ಭಾಷೆಯ ಜ್ವಾಲೆ ಧಗಧಗಿಸ್ತಾ ಇದೆ. ತಮಿಳುನಾಡಿನಲ್ಲಿ ಹಿಂದೆಯಿಂದಲೂ ಕೂಡ ಹಿಂದಿ ಇಂಪ್ಲಿಮೆಂಟ್ ಅಥವಾ ಹಿಂದಿ ಹೇರಿಕೆಯ ವಿರುದ್ಧವಾಗಿ ಸಾಕಷ್ಟು ಪ್ರತಿಭಟನೆಗಳು, ಸಾಕಷ್ಟು ಪೊಲಿಟಿಕಲ್ ವಾರ್ಗಳು ಕೂಡ ನಡೆದಿರುವಂತಹದ್ದು. ಇದೀಗ ತಮಿಳುನಾಡಿನಲ್ಲಿ ಒಂದು ಮೇಜರ್ ಸ್ಟೆಪ್ ಅನ್ನ ಅಲ್ಲಿನ ಸರ್ಕಾರ ತೆಗೆದುಕೊಳ್ಳಲು ಹೋಗ್ತಿದೆ. ಈ ಒಂದು ಸಂಬಂಧ ತುರ್ತು ಸಚಿವ ಸಂಪುಟ ಸಭೆಯನ್ನ ಕೂಡ ಕರೆದಿರುವಂತಹದ್ದು. ಅಂದ್ರೆ ಈ ಒಂದು ಸಭೆಯಲ್ಲಿ ಹಿಂದಿ ಹೋರ್ಡಿಂಗ್ಸ್ ಅಥವಾ ಬ್ಯಾನರ್ಸ್, ಫ್ಲೆಕ್ಸ್ಗಳು, ಮೂವೀಸು, ಸಾಂಗ್ಗಳು ಇದೆಲ್ಲವನ್ನು ಕೂಡ ತಮಿಳುನಾಡಲ್ಲಿ ಬ್ಯಾನ್ ಮಾಡೋದಕ್ಕೆ ಹೊರಟಿದೆ ಸರ್ಕಾರ ಅನ್ನುವಂತಹ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇದನ್ನ ಬಿಜೆಪಿ ನಾಯಕರು ತೀವ್ರವಾಗಿ ವಿರೋಧಿಸಿದ್ದು, ಇದೊಂದು ಸ್ಟುಪಿಡ್ ನಡೆ ಅಂತ ಸರ್ಕಾರವನ್ನ ಕಟುವಾಗಿ ಟೀಕೆ ಮಾಡ್ತಾ ಇದ್ರೆ, ಇತ್ತ ಸರ್ಕಾರವು ಕೂಡ ನಮ್ಮ ಹೋರಾಟ ಭಾಷೆಯ ವಿರುದ್ಧ ಅಲ್ಲ, ನಮ್ಮ ಹೋರಾಟ ಹಿಂದಿ ಹೇರಿಕೆಯ ವಿರುದ್ಧ. ಈ ಒಂದು ನಿಟ್ಟಿನಲ್ಲಿ ನಾವು ಸಾಂವಿಧಾನಿಕವಾಗಿ ಯಾವುದೇ ರೀತಿಯಾದಂತಹ ಸಂವಿಧಾನಕ್ಕೆ ವಿರುದ್ಧವಾಗಿ ಹೋಗೋದಿಲ್ಲ, ಆದ್ರೆ ಈ ಒಂದು ಹಿಂದಿ ಹೇರಿಕೆಗೆ ಯಾವ ರೀತಿ ಕಡಿವಾಣ ಹಾಕ್ಬೋದು ಅದನ್ನ ನಾವು ಒಂದು ತಗೊಳ್ತೀವಿ, ಅದಕ್ಕೆ ಒಂದು ಕ್ರಮಗಳನ್ನ ಅಂತ ಹೇಳಿರುವಂತಹದ್ದು. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತಹದ್ದು. ನಿಜಕ್ಕೂ ತಮಿಳುನಾಡಲ್ಲಿ ಹಿಂದಿ ಮೂವಿಗಳು, ಹಿಂದಿ ಸಾಂಗ್ಗಳು, ಹಿಂದಿ ಬ್ಯಾನರ್ಗಳು ಎಲ್ಲವನ್ನು ಕೂಡ ಬ್ಯಾನ್ ಮಾಡ್ಲಾಗತ್ತಾ?